ಈ ಮಾವಿನ ಹಣ್ಣಿನ ಸೀಸನ್ ಮುಗಿದ್ರಾಗ ಇದನ್ನ ಟ್ರೈ ಮಾಡಲಿಲ್ಲ ಅಂತಂದ್ರೆ ಒಂದು ಬೆಸ್ಟ್ ಕಾಂಬಿನೇಷನ್ ಮಿಸ್ ಮಾಡ್ಕೊಂಡ್ರಿ ಅಂತ ಹೇಳಿ ಅರ್ಥ ರೀ. ಹೆಂಗ್ರಿ, ಮಾವಿನ ಹಣ್ಣಿನ ರಸ ತಗೊಂಡ ಅದ್ರಾಗ ಒಂದು ಚಿಟಿಕೆಯಷ್ಟು ಉಪ್ಪು, ಆಮೇಲೆ ಏಲಕ್ಕಿ, ಆಮೇಲೆ ಸ್ವಲ್ಪ ಬೆಲ್ಲ ಹಾಕಿ ಚಂದಂಗೆ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡ್ರಿ. ಮುಂದಕ್ಕೆ ಏನು ಮಾಡಿರಿ, ಒಂದು ಮಿಕ್ಸರ್ ಜಾರ್ದಾಗ ಸ್ವಲ್ಪ ತೆಂಗಿನಕಾಯಿ, ಅದಾದ ನಂತರ ಅದಕ್ಕೆ ಏಲಕ್ಕಿ, ಹಂಗೆ ಒಂದು ಈಟ ಸಕ್ಕರೆಯನ್ನು ಹಾಕಿ ಸ್ವಲ್ಪ ನೀರು ಸೇರಿಸಿ ಗರ್ರ ಅಂತ ಹೇಳಿ ರುಬ್ಕೊಂಡು ಬಂದ ಅದರ ಹಾಲನ್ನು ನೀವು ತಕ್ಕೊಂಡು ಇಟ್ಕೋರಿ. ಇದಕ್ಕೆ ಎಟ್ಟು ಬೇಕು ನೋಡ್ಕೊಂಡು ಅಷ್ಟು ಸಕ್ಕರೆಯನ್ನು ಹಾಕಿ ನೀವು ಇಟ್ಕೊಂಡ್ಬಿಡ್ರಿ. ಮುಂದಕ್ಕೆ ಏನು ಮಾಡಿರಿ ಅಂತಂದ್ರೆ ಒಂದು ಪಾತ್ರದಾಗ ಸ್ವಲ್ಪ ನೀರು ಕಾಯಕ್ಕಿಟ್ಟು ಅದಕ್ಕೆ ಉಪ್ಪು, ತುಪ್ಪ, ಆಮೇಲೆ ಅದಕ್ಕೆ ಕುದಿ ಬಂದು ಆದ್ಮೇಲೆ ಅದಕ್ಕೆ 1.5 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಚಲೋತ್ನಂಗೆ ಒಮ್ಮೆ ಮಿಕ್ಸ್ ಕೊಡ್ರಿ. ಮಿಕ್ಸ್ ಕೊಟ್ಟ ಮ್ಯಾಲೆ ಒಂದು ಮುಚ್ಚಿ ಒಂದು 2 ನಿಮಿಷ ಬಿಡ್ರಿ. ಆಮೇಲೆ ತೊಗೊಂಬಂದ ಸ್ವಲ್ಪ ನೀರು ಹಾಕಿ ಅದನ್ನು ಬರೋಬ್ಬರಿಯಾಗಿ ನಾದಿ ದೊಡ್ಡ ಕಡಿಮೆ ಮಾಡಿ ನಿಮ್ಮ ಒಂದು 10 ರಿಂದ 15 ನಿಮಿಷ ಇವನ್ನ ಸ್ಟೀಮ್ ಮಾಡ್ಬೇಕ್ರಿ. ಬರೋಬ್ಬರಿಯಾಗಿ ಸ್ಟೀಮ್ ಆಗ್ತಾವ್ರಲ್ಲ ಅವಾಗ ನೀವು ಇವನ್ನೇನು ಮಾಡಬೇಕು, ಶಾವಿಗೆ ಮಾಡಬೇಕು. ಒಂದು ಶಾವಿಗೆ ಮನೆ ಒಳಗೆ ಹಾಕಿ ಬರೋಬ್ಬರಿಯಾಗಿ ಈ ರೀತಿ ಒತ್ತು ಶಾವಿಗೆ ಮಾಡಿದ್ರಿ ಅಂತಂದ್ರೆ ಕಾಯಿ ಹಾಲು ಮತ್ತು ಶೀಕರಣಿ ಜೊತೆ ಒಂದು ಪರ್ಫೆಕ್ಟ್ ಆಗಿರುವಂತಹ ಬೆಸ್ಟ್ ಕಾಂಬಿನೇಷನ್ ಸಿಗ್ತತಿ. ಇಷ್ಟ ಆದ್ರೆ ಫಾಲೋ ಮಾಡಿ.